ಸಮಸ್ತ ವೀಕ್ಷಕ ಮಿತ್ರರಿಗೆ ವಿನಮ್ರ ನಮಸ್ಕಾರಗಳು. ಹಾಗೆ ಯಾರೆಲ್ಲ ನನ್ನ ವಿಡಿಯೋ ನೋಡ್ತಾ ಇದ್ದೀರಾ, ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಂಡು ನೋಡಿ. ಇಷ್ಟ ಆದರೆ ಲೈಕ್ ಮಾಡಿ, ಹಾಗೆ ಓದುಗರು ಮತ್ತು ಕೇಳುಗರಿಗೆ ಶೇರ್ ಮಾಡಿ. ಹಾಗೆ ನನ್ನ ಇಂದಿನ ವಿಡಿಯೋ ಯಾರೆಲ್ಲ ನೋಡಿಲ್ಲ ಅದನ್ನು ಒಮ್ಮೆ ಹೋಗಿ ನೋಡಿಕೊಂಡು ಬನ್ನಿ. ಆಗ ಪರಿಣಿತಿ ಕೂಡ ಅಣ್ಣನ ಜೊತೆ ಬಂದು ಮಾತನಾಡುತ್ತಾ ಕುಳಿತುಕೊಳ್ಳುತ್ತಾಳೆ. ಅಣ್ಣ, ನಿನಗೆ ಈ ಕೆಲಸ ಬೇಕಾ? ಬಿಟ್ಟು ಬಂದು ಬಿಡು. ಅತ್ತಿಗೆ ಆವತ್ತು ಒಂದು ದಿವಸ ನಮ್ಮನೆಗೆ ಬಂದು ಇಡೀ ದಿನ ಕಣ್ಣೀರು ಹಾಕಿದ್ದಾಳೆ. ನಿನ್ನ ಮೇಲೆ ತುಂಬ ಕಾಳಜಿ ಪ್ರೀತಿ ಇದೆ ಅವರಿಗೆ. ಕಣ್ಣೀರನ್ನು ನನಗೆ ನೋಡಲು ಆಗುತ್ತಿರಲಿಲ್ಲ. ಇದನ್ನು ಕೇಳಿದ ಶಿವಕುಮಾರ್, ಎಲ್ಲರೂ ಈ ರೀತಿ ಮಾತಾಡಿದರೆ ನಾನು ಏನು ಮಾಡಲಿ ಪರಿಣಿ ಎಂದು ಶಿವಕುಮಾರ್ ಹೇಳುತ್ತಾನೆ. ಆಗ ಅಜಿತ್ ಕೂಡ ಸ್ವಲ್ಪ ಪರಿಣಿಯ ಮೇಲೆ ಕೂಗಾಡುತ್ತಾನೆ. ಪರಿಣಿ, ನೀನು ಕೂಡ ಹೀಗೆ ಮಾತಾಡುತ್ತೀಯಲ್ಲ? ಸಾವಿತ್ರಿಯನ್ನು ಚಿಕ್ಕವಳು ಅಂದುಕೊಂಡರೆ ನೀನು ಕೂಡ ಚಿಕ್ಕವಳ. ಅವನಿಗೆ ಎಲ್ಲರೂ ಈ ರೀತಿ ತಲೆ ತಿಂದರೆ ಅವನು ತಾನೇ ಏನು ಮಾಡುತ್ತಾನೆ? ಅವನು ಈ ಕೆಲಸಕ್ಕೆ ಹೋಗುವ ಮೊದಲೇ ನೀವು ತಡೆಯಬೇಕಾಗಿತ್ತು. ಇವಾಗ ಯಾಕೆ ಈ ರೀತಿ ಅವನಿಗೆ ಹಿಂಸೆ ಕೊಡುತ್ತಿದ್ದೀರಾ? ಅವನು ಒಳ್ಳೆಯ ಕೆಲಸವನ್ನೇ ಮಾಡುತ್ತಿದ್ದಾನೆ, ಮಾಡಲಿ ಬಿಡು. ಸಾವಿತ್ರಿಗೆ ನಿಧಾನವಾಗಿ ಕೂರಿಸಿ ಹೇಳಿದರೆ ಆಯಿತು. ಅದನ್ನು ಬಿಟ್ಟು ನೀವೇ ಈ ರೀತಿ ಆಡಿದರೆ ಹೇಗೆ ಎಂದು ಅಜಿತ್ ಪರಿಣಿತಿಗೆ ಬೈಯುತ್ತಾನೆ. ಶಿವಕುಮಾರ್, ಸರಿ ಭಾವ, ನನ್ನ ವಿಚಾರವಾಗಿ ಪರಿಣಿಗೆ ಯಾಕೆ ಬೈಯುತ್ತೀರಾ, ಬಿಡಿ ಎಂದು ಪರಿಣಿತಳ ಮನೆಯಿಂದ ಹೊರಟು ಶಿವಕುಮಾರ್ ಮತ್ತೆ ಸಾವಿತ್ರಿಯ ಮನೆಯ ಹತ್ತಿರ ಬರುತ್ತಾನೆ. ಬಂದು ಒಳಗಡೆ ಹೋಗಿ ಸಾವಿತ್ರಿಯನ್ನು ರೆಡಿಯಾಗಲು ಹೇಳುತ್ತಾನೆ. ಸಾವಿತ್ರಿ ಯಾಕೆ ಅಂತ ಕೇಳ್ತಾಳೆ. ಯಾಕೆ, ಸ್ವಲ್ಪ ಸುತ್ತಾಡಿಕೊಂಡು ಚಾಟ್ಸ್ ತಿನ್ಕೊಂಡು ಬರೋಣ ಸಾವಿತ್ರಿ, ರೆಡಿಯಾಗು. ಸಾವಿತ್ರಿ ಕೂಡ ಖುಷಿ ಖುಷಿಯಿಂದ ಸೀರೆಯುಟ್ಟು ಫಟಾಫಟ್ ಅಂತ ರೆಡಿಯಾಗುತ್ತಾಳೆ. ಹಾಗೆ ಅವಳ ಹೇರ್ ಸ್ಟೈಲ್ ಕೂಡ ಕೂದಲು ಓಪನ್ ಹೇರ್ ಬಿಟ್ಟಿರುತ್ತಾಳೆ. ಸಾವಿತ್ರಿಯ ಸೀರೆಯ ಅಲ್ಲಿ ಅವಳ ಅಂದವನ್ನು ನೋಡಿದಂಥ ಶಿವಕುಮಾರ್ ಕಳೆದೇ ಹೋಗುತ್ತಾನೆ. ಅದು ಸಾವಿತ್ರಿಗೂ ಕೂಡ ಗೊತ್ತು. ಸಾವಿತ್ರಿ ಸೀರೆ ಉಟ್ಟರೆ ಶಿವಕುಮಾರ್ಗೆ ತುಂಬ ಖುಷಿಯಾಗುತ್ತೆ ಅಂತ ಗೊತ್ತಿದ್ದೇ ಸಾವಿತ್ರಿ ಸೀರೆಯನ್ನು ಉಡುತ್ತಾಳೆ. ಶಿವಕುಮಾರ್, ಏನು ಸಾವಿತ್ರಿ, ತುಂಬ ಸೂಪರಾಗಿ ಕಾಣಿಸ್ತಾ ಇದ್ದೀಯಾ ಸೀರೆಯಲ್ಲಿ ಅಂತಾನೆ. ಸಾವಿತ್ರಿ ಕೂಡ ಸುಂದರವಾಗಿದ್ದರಿಂದ ಅವಳು ಸೀರೆ ಉಟ್ಟಾಗ ತುಂಬ ಚೆನ್ನಾಗಿ ಕಾಣಿಸುತ್ತಾಳೆ. ಅವಳನ್ನೇ ನೋಡುತ್ತಾ ಕಳೆದು ಹೋಗುತ್ತಾರೆ ಶಿವಕುಮಾರ್. ಆಗ ಸಾವಿತ್ರಿ ರೀ ಅಂತಾಳೆ. ಆಗ ಶಿವಕುಮಾರ್, ಏನಿಲ್ಲ ಸಾವಿತ್ರಿ ಎಂದು ಹೇಳಿ ಸಾವಿತ್ರಿಯನ್ನು ಅಪ್ಪಿಕೊಂಡು ಅವಳಿಗೆ ಮುತ್ತು ಕೊಡುತ್ತಾನೆ. ಆಗ ಸಾವಿತ್ರಿ, ಟೈಮ್ ಆಗುತ್ತೆ, ಹೊರಗಡೆ ಹೋಗಿ ಬರೋಣ ಅಂತಾಳೆ. ಸರಿ ಎಂದು ಇಬ್ಬರು ಹೊರಗಡೆ ಬಂದು ಬೈಕ್ ಹತ್ತಿ ಹೊರಡುತ್ತಾರೆ. ಅಲ್ಲಿಂದ ಬೈಕಲ್ಲಿ ಬರುವಾಗ ಸಾವಿತ್ರಿ ಶಿವಕುಮಾರ್ ಸೊಂಟವನ್ನು ಹಿಡಿದುಕೊಳ್ಳುತ್ತಾಳೆ. ಆಗ ಶಿವಕುಮಾರ್ಗೆ ಸ್ವಲ್ಪ ಮೈ ರೋಮಾಂಚನವಾಗುತ್ತದೆ. ಮತ್ತೆ ಸ್ವಲ್ಪ ಹೊತ್ತಾದ ನಂತರ ಸಾವಿತ್ರಿ ಇನ್ನೂ ಗಟ್ಟಿಯಾಗಿ ಶಿವಕುಮಾರ್ನ ತಬ್ಬಿಕೊಳ್ಳುತ್ತಾಳೆ. ಆಗ ಶಿವಕುಮಾರ್ಗೆ ಬೈಕ್ ಓಡಿಸಬೇಕಾ ಸಾವಿತ್ರಿಯ ಜೊತೆ ತುಂಟಾಟ ಆಡಬೇಕಾ ಗೊತ್ತಾಗುವುದೇ ಇಲ್ಲ. ಸರಿ ಎಂದು ಚಾಟ್ ಸೆಂಟರ್ ಕೂಡ ಬರುತ್ತದೆ. ಬೈಕಿಂದ ಇಳಿದು ಒಳಗಡೆ ಬರುತ್ತಾರೆ. ಒಳಗಡೆ ಹೋಗಿ ಒಂದು ಸಪ್ರೇಟ್ ರೂಮ್ಗೆ ಎಂಟ್ರಿ ಕೊಡುತ್ತಾರೆ. ಸಾವಿತ್ರಿಯನ್ನು ಮುಂದೆ ಕಳಿಸಿ ಸಾವಿತ್ರಿ ಹಿಂದೆ ಶಿವಕುಮಾರ್ ಬರುತ್ತಾನೆ. ಸಾವಿತ್ರಿ ರೂಮ್ ಒಳಗಡೆ ಎಂಟ್ರಿ ಕೊಟ್ಟ ತಕ್ಷಣ ಸಾವಿತ್ರಿಯ ಮೇಲೆ ಗುಲಾಬಿ ದಳಗಳ ಸುರಿಮಳೆಯಾಗುತ್ತದೆ. ಸಾವಿತ್ರಿಗೆ ಆಶ್ಚರ್ಯವಾಗುತ್ತದೆ, ಏನಿದು ಅಂತ. ಮತ್ತೆ ಸಾವಿತ್ರಿಗೆ ನಡೆದು ಬರುವ ದಾರಿಯಲ್ಲಿ ಹೂವಿನ ದಳಗಳು ಹಾಕಿರುತ್ತಾರೆ. ಸಾವಿತ್ರಿಗೂ ಕೂಡ ಹೊಸದಾಗಿರುತ್ತದೆ. ಶಿವಕುಮಾರ್ ಕೂಡ ಅವನ ಕೈಯಲ್ಲಿ ಬಗೆ ಬಗೆಯ ಹೂವಿನ ಬೊಕ್ಕೆಯನ್ನು ಹಿಡಿದುಕೊಂಡು ಬಂದು ಮಂಡಿಯನ್ನೂರಿ ಸಾವಿತ್ರಿಗೆ ಐ ಲವ್ ಯು ಎಂದು ಪ್ರಪೋಸ್ ಮಾಡುತ್ತಾನೆ. ಇದು ಶಿವಕುಮಾರ್ನ ಪ್ರೀ ಪ್ಲ್ಯಾನ್ಡ್ ಆಗಿರುತ್ತದೆ. ಆದರೆ ಸಾವಿತ್ರಿಗೆ ಇದು ಸರ್ಪ್ರೈಸ್ ಆಗಿರುತ್ತದೆ. ಶಿವಕುಮಾರ್ ಪ್ರಪೋಸ್ ಮಾಡಿದ ತಕ್ಷಣ ಸಾವಿತ್ರಿ ಕಣ್ಣಲ್ಲಿ ನೀರು ತುಂಬಿ ಹೋಗುತ್ತದೆ. ಅದು ಖುಷಿಗೋಸ್ಕರ ನನ್ನನ್ನು ಇಷ್ಟೊಂದು ಪ್ರೀತಿಸುತ್ತಾರಾ ಅಂತ ಅಂದುಕೊಳ್ಳುತ್ತಾಳೆ. ಆಗ ಅವಳು ಕೂಡ ಮಂಡಿಯನ್ನು ಊರಿ, ನೀವು ನನ್ನ ಮುಂದೆ ಮಂಡಿ ಊರಬೇಡಿ, ನೀವು ನನಗೆ ಆರಾಧ್ಯ ದೈವ, ಯಾವಾಗಲೂ ನೀವು ಎದೆಗಾರಿಕೆಯಿಂದ ನಿಂತಿರುವುದೇ ನನಗೆ ಇಷ್ಟ ಅಂತ ಹೇಳಿ ಅದೇ ಬೊಕ್ಕೆಯನ್ನು ತೆಗೆದುಕೊಂಡು ಅವಳು ಮಂಡಿ ಊರಿ ಶಿವಕುಮಾರ್ಗೆ ಪ್ರಪೋಸ್ ಮಾಡುತ್ತಾಳೆ. ನೀವಂದರೆ ನನಗೆ ತುಂಬ ಇಷ್ಟ, ನೀವಿಲ್ಲದೆ ಈ ಪ್ರಪಂಚದಲ್ಲಿ ನನಗೆ ಎಲ್ಲವೂ ಶೂನ್ಯ, ನೀವೇ ನನ್ನ ಪ್ರಪಂಚ ಹಾಗಂತ ಹೇಳಿ ಮುಂದೆ ನಡೆಯುತ್ತಾರೆ. ಮುಂದೆ ಅವಳಿಗೆ ಮತ್ತೊಂದು ಸರ್ಪ್ರೈಸ್ ಕಾದಿರುತ್ತದೆ. ಆದರೆ ಸಾವಿತ್ರಿಗೆ ಗೊತ್ತಿರುವುದಿಲ್ಲ. ಸಾವಿತ್ರಿ ಕಣ್ಣಿಗೆ ಬಟ್ಟೆಯನ್ನು ಕಟ್ಟಿ ಕರೆದುಕೊಂಡು ಶಿವಕುಮಾರ್ ಮುಂದೆ ಹೋಗುತ್ತಾನೆ. ಅಲ್ಲಿ ಹೃದಯದ ಆಕಾರದಲ್ಲಿರುವ ಬಲೂನ್ಗಳಿಂದ ತುಂಬಿ ತುಳುಕಾಡುತ್ತಿರುತ್ತದೆ. ಹಾಗೆ ಹೃದಯದ ಆಕಾರದ ಕೇಕ್ ತಂದಿಟ್ಟಿರುತ್ತಾರೆ. ಹಾಗೆ ಸುತ್ತ ಕ್ಯಾಂಡಲಿಂದ ಹಚ್ಚಿದಂಥ ದೀಪಗಳು. ಅವಳಿಗೆ ಹೊಸ ಪ್ರಪಂಚಕ್ಕೆ ಕಾಲಿಟ್ಟಂಥ ಅನುಭವ. ಅವಳ ಕಾಲ ಕೆಳಗೆಲ್ಲ ಹೂವಿನ ದಳಗಳು.
ಅವಳ ಕಣ್ಣು ಪಟ್ಟಿಯನ್ನು ಸರಿಸಿ ಅವಳಿಗೆ ಹೊಸ ಪ್ರಪಂಚವನ್ನು ತೋರಿಸುತ್ತಾನೆ. ಅವಳು ತುಂಬ ಖುಷಿಯಿಂದ ಕುಣಿದಾಡಿ ಶಿವಕುಮಾರ್ನ ಗಟ್ಟಿಯಾಗಿ ತಬ್ಬಿಕೊಂಡು ಬಹಳ ಖುಷಿಯನ್ನು ವ್ಯಕ್ತಪಡಿಸುತ್ತಾಳೆ. ಅಂದು ಅವಳಿಗೆ ರೊಮ್ಯಾಂಟಿಕ್ ಡಿನ್ನರ್ ಕೂಡ ಏರ್ಪಡಿಸಿರುತ್ತಾನೆ. ಶಿವಕುಮಾರ್ ಸಾವಿತ್ರಿ ಕೇಕ್ ಕಟ್ ಮಾಡು ಅಂತ ಹೇಳ್ತಾನೆ. ಆಗ ಸಾವಿತ್ರಿ ನೀವು ಜೊತೆಗೆ ಬನ್ನಿ ಇಬ್ಬರೂ ಕಟ್ ಮಾಡೋಣ ಅಂತ ಹೇಳಿ ಇಬ್ಬರು ಜೊತೆಗೆ ಕೇಕ್ ಕಟ್ ಮಾಡಿ ಒಬ್ಬರಿಗೆ ಒಬ್ಬರು ತಿನ್ನಿಸಿಕೊಳ್ಳುತ್ತಾರೆ. ಮತ್ತು ಅವಳಿಗೊಂದು ಚಾಕ್ಲೇಟ್ ಬಾಕ್ಸ್ ಕೂಡ. ಹಾಗೆ ಇಷ್ಟೊತ್ತು ನನ್ನ ವಿಡಿಯೋ ನೋಡಿದಂತಹ ಎಲ್ಲರಿಗೂ ಧನ್ಯವಾದಗಳು. ಇಷ್ಟೊತ್ತು ನಿಮ್ಮ ಅತ್ಯಮೂಲ್ಯವಾದ ಸಮಯವನ್ನು ನನ್ನ ಧ್ವನಿ ಮತ್ತು ಕತೆಗಾಗಿ ಮೀಸಲಿಟ್ಟಿದ್ದಕ್ಕೆ ಹೃದಯಪೂರ್ವಕ ಧನ್ಯವಾದಗಳು. ಈ ಕತೆಗಳು ಇಷ್ಟ ಆದರೆ ಕಮೆಂಟ್ ಮಾಡಿ, ಹಾಗೆ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಮತ್ತು ಕತೆ ಕೇಳುಗರು ಮತ್ತು ಓದುಗರಿಗೆ ಇದನ್ನು ಶೇರ್ ಮಾಡಿ.